ದಾರಿಯಲ್ಲಿ ನಿಂತ್ಕೋ ಮೈಕಲ್, ನನ್ನ ಆದೇಶ ಇದು. ಇಲ್ಲ ಕ್ಯಾಪ್ಟನ್. ನಿನಗೆ ನನ್ನ ಆದೇಶ ಕೇಳಿಸ್ತಿಲ್ವಾ ಟಿಮ್? ನಾನು ಹೇಳ್ತಿದ್ದೀನಿ, ಹಡಗನ್ನ ಗಾಳಿ ಬರ್ತಿರೋ ಕಡೆ ತಿರುಗಿಸು. ನೀವು ಒಂದ್ ವಿಷಯನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈ ಹಡಗಲ್ಲಿರೋ ಪ್ರತಿಯೊಬ್ರು ಕೂಡ ನನ್ನ ಜೊತೆನೇ ಇದ್ದಾರೆ ಕ್ಯಾಪ್ಟನ್. ನೀನಿನ್ನೂ ಇಲ್ಲಿ ತುಂಬಾ ಹೊತ್ತು ಇರಲ್ಲ ಮೈಕಲ್. ಕ್ಯಾಪ್ಟನ್, ನೀವೇನ್ ಮಾಡ್ತಾ ಇದೀನಿ ಅಂತ ಗೊತ್ತಾಗ್ತಿದ್ಯಾ ನಿಮ್ಗೆ? ಲಾರ್ಡ್ ಗ್ರೆಸ್ಟೋ, ನೀನ್ ರೂಮ್ ಒಳಗಡೆ ಹೋಗು, ಎಲ್ಲ ನನ್ನ ಕಂಟ್ರೋಲ್ ಅಲ್ಲಿದೆ. ನೀವು ಸೌತ್ ಹ್ಯಾಂಪ್ಟನ್ ರಾಜನೇ ಆಗಿರಬಹುದು, ಆದ್ರೆ ಈ ಹಡಗಿಗೆ ನಾನೇ ಕ್ಯಾಪ್ಟನ್. ಜೋರಾಗಿ ಬಿರುಗಾಳಿ ಬೇರೆ ಬೀಸ್ತಾ ಇದೆ, ನೀವು ಒಳಗಡೆ ಹೋಗಿ, ಇದು ನನ್ನ ಆದೇಶ. ಬಿರುಗಾಳಿ ಈ ಹಡಗನ್ನ ನಾಶ ಮಾಡಿದ ಹಾಗೆ ನಾನು ಇದ್ರ ಕ್ಯಾಪ್ಟನ್ ಮತ್ತೆ ಇಲ್ಲಿರೋ ಕ್ರೂನ ನಾಶ ಮಾಡ್ಬಿಡ್ತೀನಿ. ಜಾನ್, ನಾವೀಗ ಅಪಾಯದಲ್ಲಿದ್ದೀವಾ? ಕ್ಯಾಪ್ಟನ್ ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ನಮ್ಗೇನು ಅಪಾಯ ಇಲ್ವಂತೆ ಮೈ ಡಿಯರ್. ಈ ಹಡಗು ಈಗ ನಮ್ದು, ಇದ್ರಲ್ಲಿರೋ ಎಲ್ಲ ವಸ್ತುನು ನಮ್ದೆ. ಮತ್ತೆ ಇದ್ರಲ್ಲಿರೋ ನಿನ್ನ ನಿಧಿ ಪೆಟ್ಟಿಗೆನೂ ನಮ್ದೆ. ಮೈಕಲ್ಗೆ ನಾವು ಈ ನಿಧಿ ಪೆಟ್ಟಿಗೆ ಕದ್ದಿರೋದು ಗೊತ್ತಾದ್ರೆ ಅವ್ನ್ ನಮ್ಮನ್ನ ಸಾಯಿಸೇ ಬಿಡ್ತಾನೆ. ನೋಡು ಮಗ, ಅವ್ನ್ ಯಾವಾಗ್ಲೂ ತನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಈಗ ನಾವು ಇದನ್ನ ಕದ್ರೆ ಜೀವನ ಪೂರ್ತಿ ಕೂತ್ಕೊಂಡು ತಿನ್ಬೋದು. ಕಿಂಗ್ ಜಾನ್, ನೀವು ನನಗೆ ಹಡಗಿಗೆ ಬರೋದಕ್ಕೆ ಸಹಾಯ ಮಾಡಿದ್ದೀರಾ. ಇದೊಂದು ಕಾರಣದಿಂದ ನಾನು ನಿಮ್ಮನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ನಿಮ್ಮ ವಸ್ತುಗಳನ್ನೆಲ್ಲ ತಗೊಂಡು ಬೇಗ ಇಲ್ಲಿಂದ ಹೊರಡೆ. ನಿಮ್ಗಿರೋದು ಬರೀ 2 ನಿಮಿಷ, ಹೊರಡೆ. ಆ ನಿಧಿ ಪೆಟ್ಟಿಗೆ ಎಲ್ಲಿ? ಆದ್ರೆ ಸರ್, ನೀವು ನಮ್ಮನ್ನ ಈ ಸಮುದ್ರದ ಮಧ್ಯೆ ಬಿಟ್ಟು ಹೋದ್ರೆ ಹೇಗೆ? ನೋಡಿ, ನಿಮ್ಮನ್ನ ಕಾಪಾಡೋದಿಕ್ಕೆ ನಾವು ಬೇರೆ ಯಾರಿಗಾದ್ರೂ ಹೇಳಿ ಕಳಿಸ್ತೀವಿ. ಆದಷ್ಟು ಬೇಗ ನೀವು ಇಲ್ಲಿಂದ ಹೊರಡೆ, ಬೇಗ. ಅವರೆಲ್ಲರೂ ಕಳ್ರೆ. ಜಾನ್, ಇದು ಕ್ಯಾಪ್ಟನ್ನ ನಿಧಿ ಪೆಟ್ಟಿಗೆ. ಆ ದೇವ್ರು ನಮ್ಗೆ ದಾರಿ ತೋರಿಸ್ಬಿಟ್ಟ ಆಲಿಸ್. ನಮ್ಮನ್ನ ಯಾರಾದ್ರೂ ಕಾಪಾಡೋವರೆಗೂ ನಾವು ಇಲ್ಲೇ ಇರಬಹುದು. ಓ ಜಾನ್, ನೀನ್ ಯಾಕ ಅನಿಷ್ಟನ ಇಲ್ಲಿವರೆಗೂ ತಗೊಂಡ್ ಬಂದಿದ್ಯಾ ಅಂತ ಹೇಳು. ಡಿಯರ್ ಆಲಿಸ್, ಇದರಿಂದ ನಮ್ಗೆ ಯಾವಾಗಾದ್ರೂ ಸಹಾಯ ಆಗಬಹುದು. ನಾವು ಈ ಹೊಸ ಮನೆಯಲ್ಲಿ ಸುಮಾರು 1 ವರ್ಷದಿಂದ ಇದ್ದೇವೆ. ನಮ್ ಜೊತೆ ಕೆಲವು ತರಲೆ ಅಕ್ಕಪಕ್ಕದವರಿದ್ದಾರೆ. ನಮ್ಮನ್ನ ಆಗಾಗ ನೋಡ್ಕೊಂಡು ಹೋಗ್ತಿರ್ತಾರೆ. ಅಪ್ಪ, ಇವತ್ ನನ್ ಮಗ ನನ್ನ ಅಪ್ಪ ಅಂತ ಕರೆದ. ಇವನು ಮುಂದೆ ಏನಾಗ್ತಾನೆ ಅನ್ನೋದೇ ನನಗೆ ಚಿಂತೆ ಆಗ್ತಿದೆ. ಬನ್ನಿ ಸೈನಿಕರೇ, ಯುದ್ಧ ಶುರುವಾಗಿದೆ. ಆಲಿಸ್ ಮತ್ತೆ ನಂಗೆ ನಮ್ಮಿಬ್ರಿಗೂ ಏನೋ ಕಾಯಿಲೆ ಬಂದ ಹಾಗಿದೆ. ಆ ಕಾಯಿಲೆ ನನ್ನ ಮಗನ್ ಗಂಟದೆ ಇದ್ರೆ ಅಷ್ಟೇ ಸಾಕು. ನನ್ನ ಮಗುವೆ, ನಿನ್ನನ್ನು ಈ ಜಗತ್ತಿಗೆ ತಂದಿದ್ದಕ್ಕೆ ನನ್ನ ಕ್ಷಮಿಸು. ಈ ಮಗುನಪ್ಪ ತೀರ್ಕೊಂಡಿದ್ದಾನೆ. ಮಗು ತಾಯಿನೂ ಅಷ್ಟೇ. ಓ ಪಾಪ, ಮಗು ತುಂಬಾ ಹಸ್ಕೊಂಡಿರೋ ಹಾಗಿದೆ. ಮಗುನ್ ಮುಟ್ಬೇಡಕ್ಕಲ್ಲ, ಅವ್ನು ನಮ್ ತರ ಅಲ್ಲ. ನಾನು ಹೇಳ್ತಿದ್ದೀನಿ, ಬಿಟ್ಬಿಡು ಅವನ್ನ.
ನಾವ್ ಇನ್ಯಾವತ್ತೂ ಆ ಮನೆ ಕಡೆ ಹೋಗ್ಬಾರ್ದು, ಗೊತ್ತಾಯ್ತಾ ಕಾಲ? ಅಯ್ಯೋ ಇಷ್ಟ್ ಮುದ್ದಾಗಿದಾನಲ್ವಾ, ಇನ್ನು ಕೂದಲು ಬರ್ಬೇಕು. ಪರವಾಗಿಲ್ಲ, ನಿಧಾನಕ್ ಬೆಳೆಯುತ್ತೆ. ನಾನು ಇವನ್ನ ನೋಡ್ಕೋತೀನಿ ಕೊಚಾಕ್. ಇವನಿಂದ ನಮಗ್ ತೊಂದ್ರೆ ತಪ್ಪಿದ್ದಲ್ಲ ಕಾಲ. ಅಮ್ಮ ಅಮ್ಮ ಟರ್ಕಾಸ್, ಅಮ್ಮ, ನಾನ್ ನಿನ್ಗೊಂದ್ ಸರ್ಪ್ರೈಸ್ ಕೊಡ್ತೀನಿ. ನೀನ್ ಮುಂದೆ ತಮ್ಮ ಬೇಕು ಅಂತ ಹಠ ಮಾಡೋದನ್ನ ನಿಲ್ಸ್ಬೋದು. ಆದ್ರೆ ಇವನು ಚೂರು ಚೆನ್ನಾಗಿಲ್ಲ. ಅಯ್ಯೋ ಅಮ್ಮ, ಇವನಿಗೆ ಮಾತಾಡಕ್ ಕೂಡ ಬರಲ್ಲ. ಹಾಗಾದ್ರೆ ನೀನ್ ಇವ್ನ ಅಣ್ಣ ಆಗಿ ಮಾತಾಡೋದನ್ನ ಹೇಳ್ಕೊಡ್ಬೇಕು. ನೀನಿನ್ನು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಟಾರ್ಜನ್. ಭಯ ಪಡ್ಬೇಡ, ಇದು ತುಂಬಾ ಸುಲಭ. ಅಯ್ಯೋ, ಇದನ್ನ ನಾಳೆ ಮಾಡೋಣ ಟಾರ್ಕಾಜ್. ಆಗಲ್ಲ, ನೆನ್ನೆನು ನೀನ್ ಇದನ್ನೇ ಹೇಳ್ದೆ. ಟರ್ಕಾಜ್, ಇಲ್ಲಿ ನೋಡು, ಇಲ್ಲಿ ನೋಡು. ನಾನ್ ನಿನ್ನನ್ನ ಸುಮ್ನೆ ಬಿಡಲ್ಲ. ಹುಷಾರು ಟಾರ್ಜನ್, ನೀರ್ ನಮ್ ಕೂದ್ಲಿಗೆ ಒಳ್ಳೇದಲ್ಲ. ಅದ್ರಲ್ಲೂ ನಿಂಗ್ ತುಂಬಾ ಕಮ್ಮಿ ಇದೆ. ಸಿಂಬಾ, ಟಾರ್ಜನ್ನ ನೋಡು. ಅವನಿಗೆ ನೀರಂದ್ರೆ ಇಷ್ಟ ಅನ್ಸುತ್ತೆ. ಆದ್ರೆ ನಮ್ಗೆ ಯಾರಿಗೂ ನೀರಂದ್ರೆ ಇಷ್ಟ ಇಲ್ಲ. ಬನ್ನಿ ಗೆಳೆಯರೆ, ನೀವು ಟ್ರೈ ಮಾಡಿ. ಇಲ್ಲ, ನಾವು ಇಲ್ಲಿನವ್ರೆ, ನಿನ್ ತರ ಅಲ್ಲ. ಇವ್ರ ಮಾತ್ನೆಲ್ಲ ಕೇಳ್ಬೇಡ ಟಾರ್ಜನ್. ಆದ್ರೆ ನಾನು ಕೂಡ ನಿಮ್ಮವನೇ. ನೀನು ನಮ್ ತರ ನಡೆಯೋದಿಲ್ಲ. ನಿನ್ ಮೈ ಮೇಲೆ ನಮ್ ತರ ಕೂದ್ಲೇ ಇಲ್ಲ. ಇಲ್ಲಿ ನೋಡಿ, ಈಗ ಸರಿ ಇದ್ಯಾ? ನೀನೇನೇ ಮಾಡಿದ್ರು ಪರವಾಗಿಲ್ಲ, ನಮ್ ತರ ಆಗೋಕ್ಕಾಗಲ್ಲ ಟಾರ್ಜನ್. ಆ ಮಾತ್ನ ವಾಪಸ್ ತಗೋ. ಇಲ್ಲ, ಸಾಧ್ಯ ಇಲ್ಲ. ನಾನ್ ಯಾರು? ಇಲ್ಲಿ ಯಾಕಿದ್ದೀನಿ? ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ನಾನು ಕಾಲನ ಮಗ. ನೀನು ನನ್ನ ನೋಡಿ ನಗ್ತಾ ಇದೀಯಾ? ನನ್ನ ಕ್ಷಮಿಸು. ಮಿಕ್ಕಿದ್ದ ಹಣ್ಣೆಲ್ಲ ಎಲ್ಲಿ ಹೋಯ್ತು? ಹಾ, yeah. Blah. Blah. Yeah.
ಅಯ್ಯೋ ನಾನು ಇದೇ ತರ ಇದ್ದೀನಿ. ಗೊತ್ತು ಕಣೋ, ಗೊತ್ತು. ಅಮ್ಮನಿಗೆ ನಾನಿಲ್ಲಿ ಜಾಸ್ತಿ ಹೊತ್ತಿರೋದು ಇಷ್ಟನೇ ಇಲ್ಲ. ಅಲ್ಲ, ನಮ್ ಶತ್ರುಗಳು ಮತ್ತೆ ನಮ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಬೇಗ ಬಾ. ನಮ್ ಜನರಿಗೆ ತೊಂದರೆ ಕೊಡ್ಬೇಡ ಬಲ್ಗಾನಿ. ನಿನ್ನ ಸುಮ್ನೆ ಬಿಡಲ್ಲ ಟಾರ್ಜಾನ್. ನಿಮ್ಮ ಜನರ ಮೇಲೆ ನಾನು ಕರುಣೆ ತೋರ್ಸಲ್ಲ. ನಿಮ್ಮೆಲ್ಲರನ್ನು ನಾಶ ಮಾಡ್ತೀನಿ. ಇವತ್ತು ರಾತ್ರಿ ನಮ್ಮ ವಿಜಯನ ನಾವು ಆಚರಿಸೋಣ. ನಮ್ಮ ಶಕ್ತಿ ನಮ್ಮೆಲ್ಲರಿಗಿಂತ ಶಕ್ತಿಶಾಲಿ ಅವನು. ಅವನೇ ನಮ್ ಟಾರ್ಜನ್. ನನಗೆ ಗೊತ್ತು ಅವನು ಅಪಾಯ ತಂದ್ಕೋತಾನೆ ಅಂತ. ಟಾಂಟರ್, ಇದೊಂದು ಸ್ವಲ್ಪ ಹಿಡ್ಕೋತೀಯಾ? ವಾವ್, ಆರ್ಚರ್.
ಇಲ್ಲಿಂದ ಹೋಗೋಣ ಬೇಗ. ಟಾರ್ಜನ್, ಇದೆಲ್ಲಿಂದ ಬಂತು? ಇಲ್ಲಿಂದ ಬೇಗ ಹೊಡಿ, ಬೇಗ 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 ಬನ್ನಿ ಎಲ್ಲ. ಟಾರ್ಜನ್ ಕಾಪಾಡ್ಬಿಟ್ಟ. ಆ ಬೇಟೆಗಾರರಿಂದ ನನ್ನ ಕಾಪಾಡ್ಬಿಟ್ಟ. ನಿಲ್ಸಿ, ನಾನು ಈ ಮಂಗಗಳ ರಾಜ ಅನ್ನೋದನ್ನ ಎಲ್ಲರೂ ಮರ್ತು ಬಿಟ್ಟಿದ್ದೀರಾ? ಇಲ್ಲಿ ಟಾರ್ಜನ್ ಶಕ್ತಿವಂತ ಅಲ್ಲ. ನಾವು ಒಂದ್ ಧೈರ್ಯನ ಹಾಡಿ ಹೊಗಳ್ತಾ ಇದ್ವಿ ಅಷ್ಟೇ. ಟಾರ್ಜನ್, ಟಾರ್ಜನ್ ಈ ಹೆಸರು ಕೇಳಿ ನಂಗೆ ಸಾಕಾಗೋಗಿದೆ. ಆಯ್ತು ಆಯ್ತು ಟಾರ್ಜನ್, ನಾನು ಸೋತೆ ಅಂತ ಒಪ್ಕೋತೀನಿ. ನಾನು ಬಿಟ್ಬಿಡು. ನನ್ನಿಂದ ನಿಮ್ಗೆ ನೋವಾಗಿಲ್ಲ ತಾನೆ? ನಾನ್ ನೀನ್ ಸುಮ್ನೆ ಬಿಡಲ್ಲ ಟಾರ್ಜನ್. ಸೇಡು ತೀರ್ಸ್ಕೊತೀನಿ. ಟಾರ್ಜನ್ನೇ ನಮ್ಮ ಮುಂದಿನ ನಾಯಕ. ಇಲ್ಲ ಗೆಳೆಯರೆ, ನಾನ್ ನಿಮ್ಮನ್ನೆಲ್ಲ ನನ್ನ ಕುಟುಂಬದವರು ಅಂತ ಅನ್ಕೊಂಡ್ರು ನಾನ್ ನಿಮ್ಮಲ್ಲಿ ಒಬ್ಬ ಅಲ್ಲ. ನಾನು ಮಂಗ ಅಲ್ಲ, ನಾನೊಬ್ಬ ಮನುಷ್ಯ. ನಾನ್ ನಿಮ್ಮ ನಾಯಕ ಆಗೋದಕ್ ಸಾಧ್ಯ ಇಲ್ಲ. ಇನ್ಮೇಲೆ ನಿಮ್ಮ ನಾಯಕ ಟರ್ಕಸ್. ನಿನ್ನ ಏನ್ ಕರಿಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಟಾರ್ಜನ್. ಮಂಗನ ಮನುಷ್ಯನ? ಆದ್ರೆ ನೀನು ಯಾವತ್ತಿದ್ರು ನನ್ನ ತಮ್ಮನೇ. ನಾನಿಲ್ಲಿಂದ ಹೊರಡ್ತೀನಿ ಕಾಲ. ನಾನು ನನ್ನ ದಾರಿನ ನೋಡ್ಕೋಬೇಕು. ನಮ್ನ ಮರಿಬೇಡ ಟಾರ್ಜನ್, ಮರಿಬೇಡ. ಬೇಗ ಒಳಗಡೆ ಬಂದ್ಬಿಡಿ, ಮಳೆ ತುಂಬಾ ಜೋರಾಗ್ತಿದೆ. ನೀವ್ ಅದನ್ನಲ್ಲೇ ಬಿಟ್ಬರ್ಬೋದಲ್ಲ. ಕಾಡಲ್ ಬರ್ತೀವಿ ಅಂತ ಗೊತ್ತಿದ್ರು ಛತ್ರಿ ಆಗ್ತಂದೆ. ಅಪ್ಪಂಗೆ ನಮ್ ಸಹಾಯ ಬೇಕಾಗಿದೆ.
ನಮ್ ಅದೃಷ್ಟ ಈ ಕಾಡಲ್ಲಿ ಈ ಮನೆ ಸಿಕ್ಕಿದ್ದು, ಅದು ಈ ಮಳೆಯಲ್ಲಿ. ಅಪ್ಪ ಇಲ್ ನೋಡಿ, ಇದು ಟಾರ್ಜನ್ ಮನೆ. ಟಾರ್ಜನ್ ನೋಡ್ತಿದ್ದಾನೆ. ಟಾರ್ಜನ್ ಆಫ್ ದಿ ಏಪ್ಸ್. ಆದ್ರೆ ಇಂಥ ಮಳೆಯಲ್ಲಿ ಅವನು ನಮ್ಮನ್ನ ಆಚೆ ಹಾಕ್ತಾನೆ ಅಂತ ಅನ್ಸುತ್ತಾ ಮಗಳೇ? ಟಾರ್ಜನ್ ಎಲ್ಲಿದಾನೋ? ಅಪ್ಪ, ಬೆಳಗಾಗೋಯ್ತಾ? ಎಷ್ಟ್ ಬೇಗ ಆಗೋಯ್ತು? ನಾನು ಹೋಗಿ ಸ್ವಲ್ಪ ಓಡಾಡ್ಕೊಂಡ್ ಬರ್ತೀನಿ. ಜೇನ್, ಸ್ವಲ್ಪ ತಡಿ, ಅಲ್ಲಿ ಯಾರೋ ಕಾಡ್ ಮನುಷ್ಯರಿದ್ದಾರೆ. ನಾನ್ ಎಲ್ಗೂ ನಿನ್ಗೆ ಹೋಗಕ್ ಬಿಡಲ್ಲ. ಏಯ್, ನಾನ್ ಅಯ್ಯೋ. ಹಲೋ, ಅದು ನಿಮಗ್ ಧೈರ್ಯ ಜಾಸ್ತಿ ಅನ್ಸುತ್ತೆ. ನಂಗೇನು ಮಾಡ್ಬೇಡಿ. ನನ್ನ ಹೆಸರು ಜೇನ್ ಪೋರ್ಟರ್. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಗೆ ಕನ್ನಡ ಮಾತಾಡಕ್ ಬರಲ್ವಾ? ಮೇ ಐ ನೋ ಯೋರ್ ನೇಮ್? ಇನ್ಯಾವ ಭಾಷೆ ಮಾತಾಡಕ್ ಬರುತ್ತೆ ನಿಮ್ಗೆ? ನೀವೇನು ಮಾತಾಡಲ್ವಾ? ಯಾಕೇನು ಮಾತಾಡ್ತಿಲ್ಲ? ಜೇನ್, ಕಾಪಾಡು, ನಾನ್ ಎಲ್ಲೋ ಕಳ್ದ್ ಹೋಗ್ಬಿಟ್ಟಿದೀನಿ. ಏ ಥೂ, ಆ ಕಡೆ ಹೋಗು, ನನ್ ಕಾಲ್ಗೆ ಸಿಗ್ತಾ ಇದೆ. ಯಾರಿದು? ಅಯ್ಯೋ, ಅವ್ರನ್ನೇನು ಮಾಡ್ಬೇಡ, ಅವ್ರು ನಮ್ಮವ್ರೆ. ಅಪ್ಪ, ಇವ್ ನನ್ ಕಾಡಿನ ಗೆಳೆಯ. ಇವ್ ನನ್ ಪ್ರಾಣ ಕಾಪಾಡ್ದ. ಪರವಾಗಿಲ್ವೇ, ಸ್ಟ್ರಾಂಗ್ ಆಗೇ ಕಾಣ್ತಾನೆ. ನೀನ್ ಎಲ್ಲಿರ್ತೀಯಾ? ನೀನೆಲ್ ಮಲ್ಕೋತ್ಯಾ? ಬಾ ಮಗಳೇ, ಹೋಗೋಣ. ನೀನ್ ಕಾಣ್ಲಿಲ್ಲ ಅಂದ್ರೆ ನಿಮ್ಮಮ್ಮ ತುಂಬಾ ಗಾಬರಿ ಮಾಡ್ಕೋತಾಳೆ. ಇಲ್ ನೋಡಪ್ಪ, ಕಾಡ್ ಮನುಷ್ಯ. ನನ್ ಮಗಳನ್ ಎತ್ತಾಕೊಂಡ್ ಹೋದವನ್ನ ನಾನಂತೂ ಸುಮ್ನೆ ಬಿಡಲ್ಲ. ಈ ಜಾಗ ಎಷ್ಟು ಸುಂದರವಾಗಿದೆ. ಹೇ, ಎಲ್ಲಿದ್ಯಾ ನೀನು? ಜೇನ್, ಮರದಿಂದ ಮರ ಹಾರಿ ಕಾಡೆಲ್ಲ ಸುತ್ತಾಡಿದ್ದೆಲ್ಲ ಮುಗಿತಾ? ನಾನು ಈಗ್ಲೇ ಬಂದೆ ಅಪ್ಪ. ನನ್ನ ಗೆಳೆಯಂಗ್ ಬಾಯ್ ಹೇಳ್ ಬರ್ತೀನಿ. ಓ, ನಮ್ ಅದೃಷ್ಟ ನೋಡು ಹೇಗಿದೆ. ಇದು ಲಾರ್ಡ್ ಗ್ರೇ ಸ್ಟೋರಿ ಡೈರಿ. ಈ ಮನೇನ ಅವ್ರ ಕೈಯಾರೆ ಕಟ್ಟಿದ್ದಾರೆ. ಅವ್ರು ಇಲ್ಲಿಗ್ ಬಂದಿದ್ ಹಡಗು ದಾರಿ ಮಧ್ಯದಲ್ಲೇ ಮುಳುಗೋಗಿದ್ಯಂತೆ. ನಾನ್ ಸರಿಯಾಗೇ ಹೇಳ್ದೆ, ನಿಮ್ಮಮ್ಮ ಹೇಳಿದ್ ಸರಿ ಇಲ್ಲ. ಇಲ್ಲೊಂದ್ ಮಗುನೂ ಇತ್ತಾ? ನಾಳೆನೆ ಅಗಿಯೋದಕ್ ಶುರು ಮಾಡೋಣ. ಆ ನಿಧಿ ಇನ್ಮೇಲೆ ನಮ್ದೇ ಆಗತ್ತೆ ಮಗಳೇ. ಎಲ್ರು ಅಗಿಯೋದಕ್ ಶುರು ಮಾಡ್ಬೇಕು ಕಣಮ್ಮ. ನಿಧಿ ನಿನ್ ಕಾಲ್ ಕೆಳಗೇನೂ ಇರ್ಬೋದು. ನಾನೇ ಕೆಲ್ಸ ಎಲ್ಲ ಮಾಡಕ್ಕಾಗಲ್ಲ ಪ್ರೊಫೆಸರ್. ನನ್ ಕೆಲ್ಸ ಏನಿದ್ರು ಅಡಿಗೆ ಮಾಡೋದು, ಕ್ಲೀನ್ ಮಾಡೋದು ಅಷ್ಟೇ. ನೋಡು ಎಸ್ಮರಾಲ್ಡಾ, ನೀನ್ ಮಾಡೋ ಅಡಿಗೆ ಎಲ್ಲಾ ಚೆನ್ನಾಗಿದೆ. ಹಾಗೆ ನನ್ ಬಟ್ಟೆನು ಎಲ್ರು ನನ್ನ ಮೆಚ್ಕೋತಾರೆ. ಅಯ್ಯೋ ಪ್ರೊಫೆಸರ್, ಸಾಕ್ ಮಾಡಿ ನಿಮ್ ತಮಾಷೆನ. ಸುಮ್ನೆ ಬಂದು ಕೆಲ್ಸ ಮಾಡು. ನನ್ ಜೊತೆ ನಿಧಿ ಹುಡುಕು. ನಿನಗೂ ಸೇರಿ ಹೇಳ್ತಿದೀನಿ ಜೇನ್.
ಬಂದೆ ಅಪ್ಪ. ನನ್ ಕಾಡಿನ ಗೆಳೆಯ ಇರ್ಲಿಲ್ಲ ಅಂದ್ರೆ ನಾನಿವತ್ತಿದನ್ ಬರೆಯೋಕ್ ಆಗ್ತಿರ್ಲಿಲ್ಲ. ನಾವ್ ಆಫ್ರಿಕಾಗೆ ಆ ಕಳ್ದೋಗಿರೋ ನಿಧಿ ಪೆಟ್ಟಿಗೆನ ಹುಡುಕೊಂಡು ಹೋಗಿದ್ವಿ. ಆ ನಿಧಿನ ನಾವೀಗ ಹುಡುಕ್ಲೇಬೇಕು. ನಮ್ಮಪ್ಪ ಮಿಸ್ಟರ್ ಕ್ಯಾನ್ಲರ್ಗೆ ಸಾಕಷ್ಟು ಹಣ ಕೊಡೋದಿದೆ. ಅದನ್ ತೀರ್ಸಿಲ್ಲ ಅಂದ್ರೆ ನಾನೊಂದ್ ಮದ್ವೆ ಆಗ್ಬೇಕಂತೆ. ಆದ್ರೆ ನಂಗವನಂದ್ರೆ ಇಷ್ಟ ಇಲ್ಲ. ನನಗ್ ನನ್ ಕಾಡಿನ ಗೆಳೆಯನ್ ಕಂಡ್ರೇನೆ ಇಷ್ಟ. ಪ್ರೀತಿಯ ಜೇನ್, ನೀನು ಈ ಕ್ಯಾನ್ಲರ್ ಅನ್ನೋನ್ನ ಮದ್ವೆ ಆಗ್ಬಾರ್ದು. ನಾನ್ ನಿನ್ನ ಪ್ರೀತಿಸ್ತೀನಿ, ಸಾಯೋವರೆಗೂ ಪ್ರೀತಿಸ್ತೀನಿ. ನಿನ್ನ ಪ್ರೀತಿಯ ಟಾರ್ಜನ್. ಅಯ್ಯೋ ಅಯ್ಯೋ ಅಯ್ಯೋ, ಪ್ರೊಫೆಸರ್, ಅಲ್ಲಿ ನೋಡಿ ಪ್ರೊಫೆಸರ್. ನಮ್ಮ ರೆಸ್ಕ್ಯೂ ಶಿಪ್ ಇಲ್ಲಿದ್ದೀವಿ, ನಾವಿಲ್ಲಿದ್ದೀವಿ. ನಾನು ಬಂದೆ. ನಾನ್ ನಿನ್ನ ಸಾಯೋವರೆಗೂ ಪ್ರೀತಿಸ್ತೀನಿ ಟಾರ್ಜನ್. ಅದು ಜೇನ್ ಧ್ವನಿ. ಜೇನ್ ಕೋಚಕ್, ನನ್ನ ಸೇಡನ್ನ ನಾ ತೀರಿಸ್ಕೋತೀನಿ ಟಾರ್ಜನ್. ನಿನಗೆ ಇವಳಂದ್ರೆ ಇಷ್ಟ, ಅದಕ್ಕೆ ನಿನ್ನಿಂದ ಇವಳನ್ನ ದೂರ ಕರ್ಕೊಂಡು ಹೋಗ್ತೀನಿ. ಅಲ್ಲೇ ನಿಂತ್ಕೋ ಟಾರ್ಜನ್, ಇಲ್ಲ ಅಂದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ. ಕೋಚಕ್ ಪ್ಲೀಸ್ ಹಾಗೆ ಮಾಡ್ಬೇಡ. ಈ ಕೊಚಾಕ್ ನೀನಂತ ಧೈರ್ಯವಂತನನ್ನು ಹೆದರಿಸಬಲ್ಲ ಅಂತ ಗೊತ್ತಾಯ್ತಾ? ನೀವ್ ನನ್ ಮಗಳನ್ನ ಕಾಪಾಡ್ಲೇಬೇಕು ಕ್ಯಾಪ್ಟನ್ ಡಾರ್ನಲ್. ನಿಮ್ ಮಗಳಿಗೆ ಏನಾಗಿದೆ? ಅವಳನ್ನ ದೊಡ್ಡ ಮಂಗ ಎತ್ಕೊಂಡು ಹೋಗಿದೆ. ಆಗ ಓಕೆ, ನಾನೀಗ್ಲೇ ಹೋಗಿ ಅವಳನ್ನ ಕಾಪಾಡ್ತೀನಿ. ನಮ್ ಜಗಳದಲ್ಲಿ ಅವಳನ್ನ ಯಾಕೆ ತರ್ತಿದ್ಯಾ ಕೋಚಕ್? ಆದ್ರೆ ನೀನ್ ಯಾವಾಗ್ಲೂ ನನ್ ಶತ್ರು ತಾನೆ. ಹಿಂದೆ ನಿನ್ನಿಂದ ಆಗಿದ್ದು ಈಗ ನನ್ನಿಂದ. ನಾನ್ ಹಿಡ್ಕೊಂಡಿದ್ದೀನಿ. ನನಗ್ ನಿನ್ ಸಹಾಯ ಬೇಕಾಗಿಲ್ಲ, ನೀನ್ ನಮ್ಮವನಲ್ಲ. ಟಾರ್ಜನ್, ನನ್ನ ಕಾಪಾಡ್ಬಿಟ್ಯಾ? ನನ್ನ ಯಾವತ್ತೂ ಬಿಟ್ಟು ಹೋಗ್ಬೇಡ. ಇಲ್ಲಿ ಯಾವ್ದೋ ಧ್ವನಿ ಕೇಳಿಸ್ತಾ ಇದೆ. ಇಲ್ಲೇ ಹತ್ರದಲ್ಲಿ ಕಾಡು ಮನುಷ್ಯರು ವಾಸ ಮಾಡ್ತಿದ್ದಾರೆ ಅನ್ಸತ್ತೆ. ನಮ್ ಪಾಡಿಗೆ ನಾವು ಹೋಗೋಣ. ನಡಿ ಬೇಗ. ಅಯ್ಯೋ ಮಗಳೇ, ನಾನ್ ನಿನ್ನ ಈ ಸಲ ಕಳ್ಕೊಂಡೇ ಬಿಟ್ಟೆ ಅನ್ಕೊಂಡಿದ್ದೆ. ಟಾರ್ಜಾನ್, ನಾನ್ ನಿನ್ನ ಉಪಕಾರನ ಮರೆಯಲ್ಲಪ್ಪ. ಕ್ಯಾಪ್ಟನ್ ಡರ್ನಾಲ್ ಆ ಕಾಡು ಮನುಷ್ಯರ ವಿಗ್ರಹನ ಒಡೆದು ಹಾಕ್ಬಿಟ್ಟ. ಅದಕ್ಕೆ ಅವ್ರನ್ನ ಕಟ್ ಹಾಕ್ಬಿಟ್ರು. ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದೆ. ಅವ್ರನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಕಾಪಾಡಿ ಅವ್ರನ್ನ. ನಮಗೆ ನಿನ್ನಿಂದ ಇನ್ನೊಂದು ಸಹಾಯ ಆಗ್ಬೇಕು ಟಾರ್ಜನ್. ನಮ್ ಕಡೆಯವ್ರನ್ನ ಕಾಡ್ ಮನುಷ್ಯರು ಕಟ್ಟಾಕಿದ್ದಾರೆ. ಯಾರು ಅಂತ ನನಗೆ ಗೊತ್ತಿಲ್ಲ. ನಿನ್ ಋಣನ ನಾನು ಹೇಗೆ ತೀರಿಸ್ಲಿ? ನಿದ್ದೆ ಬರ್ತಾ ಇದೆ. ಆಗ್ಲೇ ನನ್ನ ಜೊತೆಗೆ ಒಬ್ಬ ಬಂದಿದ್ದ, ಆದ್ರೆ ಅವನೆಲ್ಲೂ ಕಾಣಿಸ್ತಾನೆ ಇಲ್ಲ. ನನ್ನ ಜೀವನದಲ್ಲಿ ನಿನ್ನ ಸಹಾಯನ ಯಾವತ್ತೂ ಮರೆಯೋದಕ್ಕಾಗಲ್ಲ.
ಹೆಸರು ಟಾರ್ಜನ್. ನಿನಗೆ ಬರೆಯೋಕ್ ಬರುತ್ತಾ? ನಿನಗೆ ಬರೆಯೋದಕ್ ಬರುತ್ತೆ, ಆದ್ರೆ ಮಾತಾಡೋಕ್ ಬರಲ್ಲ ಅಲ್ವಾ? ನೀನ್ ಹೇಗೋ ಬರೆಯೋದನ್ನ ಕಲ್ತ್ಬಿಟ್ಟಿದೀಯ. ನಿನ್ ಋಣ ತೀರ್ಸೋಕೆ ನಾನ್ ನಿನಗೋಸ್ಕರ ಏನ್ ಮಾಡ್ಲಿ ಹೇಳು ಗೆಳೆಯ? ನಂಗೆ ಮಾತಾಡೋದನ್ನ ಕಲಿಸು. ನನ್ ಶೂ ತುಂಬಾ ಟೈಟ್ ಆಗಿದೆ. ದಯವಿಟ್ಟು ಆ ಹಣ್ಣನ್ನ ನನಗೆ ಕೊಡಿ. ಆ ಥಿಯೇಟರ್ ಎಲ್ಲಿದೆ ಅಂತ ನನಗೆ ಸ್ವಲ್ಪ ಹೇಳ್ತೀರಾ? ಎಕ್ಸಲೆಂಟ್, ನೀನು ತುಂಬಾ ಒಳ್ಳೆ ಸ್ಟೂಡೆಂಟ್. ಇಲ್ಲ ಡಾರ್ನಲ್, ನೀನು ತುಂಬಾ ಒಳ್ಳೆ ಟೀಚರ್. ಟಾರ್ಜನ್, ಈಗ ನೀನು ಮನೆಗೆ ಹೋಗೋ ಸಮಯ ಬಂದಿದೆ. ನೀನ್ ನನಗೆ ಮಾತಾಡೋದ ಕಲ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈಗ ನೀನು ಜನ್ ಹತ್ರ ಹೋಗಿ ನಿಂಗ್ ಮಾತಾಡೋಕ್ ಬರುತ್ತೆ ಅಂತ ಹೇಳ್ತೀಯಾ? ಹೌದು, ನಾನು ಈ ಕ್ಷಣಕ್ಕೋಸ್ಕರ ತುಂಬಾ ದಿನದಿಂದ ಕಾಯ್ತಿದ್ದೆ. ನನ್ ಮೇಲೆ ಕೋಪ ಮಾಡ್ಕೋಬೇಡ ಮಗಳೇ, ಅವ್ರಿಗಲ್ಲೇನೋ ಅಪಾಯ ಆಗಿರ್ಬೋದು. ನಾವೀಗ ವಾಪಸ್ ಹೋಗ್ಲೇಬೇಕು. ಅಪ್ಪ, ನಂಗೆ ಚೆನ್ನಾಗ್ ಗೊತ್ತು ಅವ್ರಿಗೇನೂ ಆಗಿರಲ್ಲ. ಅಯ್ಯೋ, ಅವ್ರಿಲ್ವಲ್ಲ. ಅವರು ನಮ್ಗೋಸ್ಕರ ಕಾಯ್ತಾ ಇರ್ತಾರೆ ಅಂದ್ಕೊಂಡು ನಾವು ತಪ್ಪು ಮಾಡ್ಬಿಟ್ವಿ. ಟಾರ್ಜನ್, ಮೈ ಲವ್, ನೀನ್ ಬದುಕಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿನಗೋಸ್ಕರ ಡಾರ್ನಲ್, ಈ ಬಾಲ್ಟಿಮರ್ ಅನ್ನೋ ಜಾಗ ಎಲ್ಲಿದೆ? ಓ, ತುಂಬಾ ದೂರ ಏನು ಇಲ್ಲ ಟಾರ್ಜನ್. ಜಗತ್ತಿನ ಅತಿ ದೊಡ್ಡ ಸಮುದ್ರನ ನಾವು ದಾಟ್ಬೇಕಾಗತ್ತೆ ಅಷ್ಟೇ. ನಾನು ಅವಳ ಹತ್ರ ಹೋಗೇ ಹೋಗ್ತೀನಿ. ನನಗೊಂದ್ ದಾರಿ ಗೊತ್ತಿದೆ, ಆದ್ರೆ ಇಲ್ಲಿಂದ 5 ದಿನ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಅಲ್ಲಿಂದ ನಮಗೆ ಬಾಲ್ಟಿಮೋರ್ಗೆ ಹೋಗೋದಕ್ಕೆ ಹಡಗ್ ಸಿಗ್ಬೋದು. ನಿನಗ್ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಟಾರ್ಜನ್, ಆದ್ರೆ ಅವಳು ಆ ಕ್ಯಾನ್ಲರ್ ಅನ್ನೋನನ್ನ ಮದ್ವೆ ಆಗ್ತಾಳೆ ಅಂತ ನನಗನ್ಸುತ್ತೆ. ಆದ್ರೆ ಅವಳು ಡೈರಿನಲ್ಲಿ ನಿಧಿ ಪೆಟ್ಟಿಗೆ ಸಿಕ್ಕಿದ್ರೆ ಅವನಿಂದ ಅವಳು ಬಿಡುಗಡೆ ಆಗ್ತಾಳೆ ಅಂತ ಬರ್ದಿದ್ಲು. ಜೇನ್ಗೆ ಇದನ್ನ ಸರ್ಪ್ರೈಸ್ ಆಗಿ ಕೊಟ್ರೆ ಹೇಗಿರುತ್ತೆ? ಓ ಟಾರ್ಜನ್, ಅಲ್ಲಿ ಕೂತಿದ್ದಾನಲ್ಲ ಅವನು ನಮ್ಮಲ್ಲಿರೋ ಹಣ್ಣೆಲ್ಲ ಖಾಲಿ ಮಾಡ್ಬಿಟ್ಟಿದ್ದಾನೆ. ಅವನಲ್ಲ, ಪಕ್ಕದಲ್ಲಿ ಬಟ್ಟೆನೆ ಹಾಕೊಳ್ದೆ ಕೂತಿದ್ದಾನಲ್ಲ ಅವನು. ಹಾಯ್, ಹ್ಯಾವ್ ಎ ಗುಡ್ ಡೇ. ಕೊನೆಗೂ ನಮ್ ತರ ಬಟ್ಟೆ ಹಾಕೊಂಡಿರೋದಕ್ಕೆ ಹೇಗನ್ಸ್ತಿದೆ ಟಾರ್ಜನ್? ನನ್ ಜೀವನದಲ್ಲಿ ಅತಿ ಕರಾಳವಾದ ದಿನ ಅಂದ್ರೆ ಇದೆ. ಅಯ್ಯೋ, ನಮಗ ನಿಧಿ ಪೆಟ್ಟಿಗೆ ಹುಡುಕಕ್ ಆಗ್ಲೇ ಇಲ್ಲ. ನಾನೇ ಅಲ್ಲಿ ಸರಿಯಾಗಿ ಹುಡುಕ್ಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗಳೇ. ನಾನ್ ಕಳ್ಕೊಂಡಿದ್ ನಿಧಿ ಅಲ್ಲ ಎಸ್ಮೆರಾಲ್ಡೋ. ಬೆಂಕಿ! ಅಯ್ಯೋ, ಬೆಂಕಿ ಹೊತ್ಕೊಂಡಿದೆ, ಯಾರಾದ್ರೂ ಕಾಪಾಡಿ! ಬೆಂಕಿ! ಅಯ್ಯೋ, ಬೇಗ ಓಡಿ! ಎಲ್ರೂ ತಪ್ಪಿಸ್ಕೊಳ್ಳಿ! ಬೇಗ ಓಡಿ! ಅಯ್ಯೋ, ಬೆಂಕಿ! ಜೇನ್, ಎಲ್ಲಿದ್ಯಾ ನೀನು? ಭಯ ಪಡ್ಬೇಡ ಜೇನ್. ನೀನಾ? ನನ್ ಪರಿಚಯ ಸರಿಯಾಗಿ ಮಾಡ್ಕೊಳಕ್ ಆಗ್ಲಿಲ್ಲ ಜೇನ್. ನನ್ನ ಹೆಸರು ಟಾರ್ಜನ್. ಜೇನ್ ಮಗಳೇ, ಅಮೆರಿಕದಲ್ಲಿ ಯಾವುದೇ ಕಾಡಿಲ್ವಲ್ಲ ಟಾರ್ಜನ್? ನೀನು ಅಲ್ಲಿಂದ ಇಷ್ಟು ದೂರ ಹೇಗ್ ಬಂದೆ? ನಿಮ್ ಮಗಳು ಮತ್ತವಳ ಪ್ರೀತಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನಪ್ಪ ಹೀರೋ, ಅವಳನ್ನ ಮದುವೆ ಆಗೋ ಗಂಡು ನಾನೇ. ಇಲ್ಲೋಡು, ಅದನ್ನ ಕೆಳಗಡೆ ಹಾಕು. ಎಲ್ಲಿಂದ ಬಂದಿದ್ದಾನೋ? ನಾನೊಂದ್ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಟಾರ್ಜನ್. ಆದ್ರೆ ಆ ನಿಧಿ ಪೆಟ್ಟಿಗೆ ಸಿಕ್ಕಿದ್ರೆ ಅವನನ್ನ ಮದ್ವೆ ಆಗೋದ್ ಬೇಕಾಗಿಲ್ಲ ಅಂತ ಬರ್ದಿದ್ದೆ. ಅದೆಲ್ಲಿದೆ ಅಂತ ಗೊತ್ತಾ? ಅದು ನಿನ್ ಹಿಂದೆನೇ ಇದೆ. ಓ ಟಾರ್ಜನ್, ನಿನ್ ಬಗ್ಗೆ ಯೋಚನೆ ಮಾಡ್ತಿರೋ ದಿನಾನೇ ಇಲ್ಲ. ನೀನ್ ಬರ್ತೀಯಾ ಅಂತ ಕಾಯ್ತಿದ್ದೆ. ಓ, ಆ ಚೈನ್ ಇಲ್ಲಿದ್ಯಾ? ಓ, ಒಡ್ದು ಹೋಗದೆ ಇದ್ರೆ ಸಾಕಪ್ಪ. ಓ, ಇದು ಲಾರ್ಡ್ ಗ್ರೇಸ್ಟೋ ಮತ್ತೆ ರಾಣಿ ಆಲಿಸ್. ಇದನ್ನ ಅವರೇ ನಿಂಗೆ ಕೊಟ್ರಾ? ಗೊತ್ತಿಲ್ಲ,
ನನ್ ಮಗು ಆಗಿದ್ದಾಗಿಂದ ಅದ್ ನನ್ ಕತ್ತಲ್ಲೇ ಇದೆ. ಬಹುಶಃ ಆಲಿಸ್ಗೆ ಮಗು ಆಯ್ತು ಅನ್ಸುತ್ತೆ. ಅದು ಗಂಡ್ ಮಗುನೇ ಆಗಿರ್ಬೇಕು. ಅದು ನೀನು. ಫ್ಯಾಂಟಾಸ್ಟಿಕ್ ಗೆಳೆಯ. ಈಗ ಲಾರ್ಡ್ ಗೆಸ್ಟ್ರೋ ಆಸ್ತಿ ಎಲ್ಲ ನಿಂದೇ ಆಗುತ್ತೆ. ನನಗದೆಲ್ಲ ಬೇಕಾಗಿಲ್ಲ. ಆ ಹಾಗಾದ್ರೆ ನೀವಿಬ್ರು ರಾಜ ರಾಣಿ ತರ ಜೀವನ ಮಾಡ್ಬೋದು. ನನಗದ್ರ ಅಗತ್ಯ ಇಲ್ಲ. ನನಗೇನ್ ಬೇಕು ಅಂತ ನನಗೆ ಗೊತ್ತಿದೆ. ಇವಳು ನನ್ ಜೊತೆನೇ ಇದ್ದಾಳೆ. ನಾನ್ ಯಾರು ಅಂತಾನೂ ನನ್ಗೆ ಗೊತ್ತು. ನಾನೇ ಟಾರ್ಜನ್ ಆಫ್ ದಿ ಏಪ್ಸ್. ನನ್ ಜೊತೆ ಬಂದ್ಬಿಡು ಜೇನ್. ಎಲ್ಲಿಗ್ ಬರ್ಬೇಕು? ಇನ್ ತಮಾಷೆ ಮಾಡ್ತಿದ್ಯಾ? ನಾನ್ ಆ ಕಾಡಿಗೆ ಬರ್ಬೇಕಾ?